ಸ್ವಲ್ಪ ಶಬ್ದ ಕಡಿಮೆ ಮಾಡಿದರೆ ಮಾತಾಡ್ಬೋದು ಅಂದ್ಕೊಳ್ತೀನಿ. ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರದ್ ಲೋಕಶಂಕರ. ಇವತ್ತು ಈಗಷ್ಟೇ ನಮ್ಮ ಎಷ್ಟು ವರ್ಷ ಗೌಡ್ರೆ ಈಗ 49 ಹಾಗೇನು ಕಾಣಲ್ಲ ಅವರು. ಆ ಗೌಡ್ರ ಹುಟ್ಟಿದ ಹಬ್ಬ ಈಗಷ್ಟೇ ಅವರು ಭಾಷಣದಲ್ಲಿ ಹೇಳಿದರು. ಎಲ್ಲರೂ ಪೇಟೆ ಸಿಟಿ ಕಡೆ ಬಿಯರ್ ಪಾರ್ಟಿ ಮಾಡಿ ಹುಟ್ಟಿದಬ್ಬ ಮಾಡಿದರೆ ರೈತರಿಗೆ ನೀರು ಕೊಡೋ ಸಲುವಾಗಿ ಒಂದು ಹುಟ್ಟಿದಬ್ಬ ಏನಾದ್ರು ನಾನು ನನ್ನ ಜೀವಮಾನದಲ್ಲಿ ನೋಡಿದರೆ ಅದು ಗೌಡ್ರು ಹುಟ್ಟಿದಬ್ಬ ಅದಕ್ಕೆ ಸಾಕ್ಷಿ. ಬೇರೆ ರಾಜಕಾರಣಿಗಳಿಗೂ ಅದು ಮಾದರಿ ಅಂತ ಅಂದ್ಕೊಳ್ತೀನಿ. ಅವರು ನನ್ನ ಹತ್ರ ಇವತ್ತು ಮಂಡ್ಯದ ಪ್ರೋಗ್ರಾಮ್ ಇತ್ತು, ನನಗೆ ಇದಕ್ಕೆ ಬರಲೇಬೇಕು ಅಂತ. ನಾನಿನ್ನೂ ಪ್ರೋಗ್ರಾಮ್ ನೋಡಲಿಲ್ಲ. ಅವರು ಒಂಥರ ನಮಗೆ ದತ್ತು ಮಗ ಇದ್ದಾಗ ಆಶ್ರಮಕ್ಕೆ. ನಿಮಗೆ ಒಳ್ಳೆ MLA ಒಳ್ಳೆ MP ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ಇವತ್ತು ನಾವು ಕುರುಗೆಡ್ಡೆಗೆ ಹೋಗಿದ್ವಿ. ಅಲ್ಲೊಂದು ಎಷ್ಟೋ ವರ್ಷದಿಂದ ರೋಡ್ ಆಗಿರಲಿಲ್ಲ, ದೋಣಿ ದಾಟಬೇಕಿತ್ತು ಎಲ್ಲರೂ. ಇವತ್ತು ಅವ್ರು ಹೇಳ್ತಾ ಇದ್ದರು ಆ ಬ್ರಿಡ್ಜ್ ಚೆನ್ನಾಗಾಗಿದೆ ಅಂದಾಗ ಅವ್ರು ಹೇಳಿದರು ಇದು ನನ್ನ ಕಾಲದಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ. ಸೊ ಈ ಋಣ ತೀರಿಸ್ಲಿಕ್ಕಾಗದ ದೇವರುಗಳು ಯಾರಿದ್ದರೆ ಒಂದು ತಾಯಿ, ಇನ್ನೊಂದು ರೈತರು. ಹಾಗಾಗಿ ನನಗೆ ಈ ಸನ್ಮಾನ ಅನ್ನೋಕ್ಕಿಂತ ಅದೆಲ್ಲ ನಿಮ್ಮ ಚರಣದ ಧೂಳಿಗೆ ಸಮರ್ಪಣೆ ಮಾಡಿ ಮಾತಾಡ್ತಾ ಇದ್ದೀನಿ. ಈ ಎಲ್ಲ ದೇವರಿಗೆ ಊಟ ಹಾಕೋಳು ಅನ್ನಪೂರ್ಣೆ. ಆದರೆ ಆ ಅನ್ನಪೂರ್ಣೆಗೆ ಅನ್ನ ಇಡೋದು ನೀವು. ಈ ಉತ್ತರ ಕರ್ನಾಟಕದಲ್ಲಿ ನಾನು ಜಾಸ್ತಿ ಓಡಾಡ್ತಾ ನನಗನ್ಸಿದ್ದು, ಇಲ್ಲಿ ಜನಕ್ಕೆ ಮೋಸ ಗೊತ್ತಿಲ್ಲ, ಒಳಗೊಂದು ಹೊರಗೊಂದಿಲ್ಲ. ಮತ್ತು ಯಾರು ಮನೆ ಬಾಗಿಲಿಗೆ ಹೋದರೂ ಊಟ ಹಾಕದೆ ನೀವು ಕಳಿಸಲ್ಲ. ನಮ್ಮ ಸಿಟಿ ಕಡೆ ಆದರೆ ಒಂದು ಗುಣ ಇದೆ, ಊಟ ಆಯ್ತಾ ಅಂತ, ಹಾಕಬೇಕಾ ಬೇಡವಾ ಅಂತ. ಇಲ್ಲಿ ಊಟ ಹಾಕಿ ಕಳಿಸ್ತೀರಿ. ಅದಕ್ಕೆ ಕಾರಣ ಇಲ್ಲಿ ಕೂತಿರೋ ಎಲ್ಲ ಶಿವಯೋಗಿಗಳು ಮತ್ತು ನೀವು ಶಿವಭಕ್ತಿ. ಯಾಕೆ ಲಿಂಗ ಪೂಜೆ ಮಾಡ್ತಾ 2 ಹೇಳ್ಕೊಡ್ತಾರೆ, ಒಂದು ಗುರುವಿಗೆ ಪೂಜೆ, ಇನ್ನೊಂದು ದಾಸೋಹ, ಇನ್ನೊಂದು ಲಿಂಗ ಪೂಜೆ. ಈ ಯಾರು ಭಸ್ಮ ಧರಿಸ್ತಾರೆ, ಜಗತ್ತಲ್ಲಿ ಇನ್ನೊಮ್ಮೆ ಯಾವುದಾದ್ರು ವಸ್ತುವನ್ನು ಸುಟ್ಟರೆ ಮತ್ತೆ ನಾಶ ಆಗದಿರೋ ವಸ್ತು ಯಾವುದಾರಿದ್ದರೆ ಅದು ಭಸ್ಮ ಅಂತ. ಹಾಗಾಗಿ ಶಿವನಿಗೆ ನಾಶ ಇಲ್ಲ, ಅವನ ಆಕಾಶದ ಹಾಗೆ ಯಾವಾಗಲೂ ಇರೋನು. ಈ ಭಸ್ಮವನ್ನು ದಿನ ಹಚ್ಚೋದ್ರಿಂದ ಅವ್ರ ಹಣೆ ಬರ ಬದಲಾಯಿಸುತ್ತೆ ಅಂತ ಶಿವಯೋಗ ಹೇಳುತ್ತೆ. ಯಾರು ರುದ್ರಾಕ್ಷಿ ಧರಿಸ್ತಾನೆ, ಯಾರು ಲಿಂಗ ಧಾರಣೆ ಮಾಡಿದ್ದಾನೆ, ಯಾರು ನಿತ್ಯ ಶಿವಭಸ್ಮ ಧಾರಣೆ ಮಾಡ್ತಾನೆ, ಅವನು ಸಾವನ್ನು ಗೆಲ್ಲಿಕ್ಕಾಗುತ್ತೆ ಅನ್ನೋದು ಶೈವ ಸಿದ್ಧಾಂತದ ತಾಕತ್ತು. ಸಾಲಾಗಿ ಕೂತ್ಕೋರಮ್ಮ, ಸಾಲಾಗಿ ಕೂತ್ಕೊಡ್ರಿ. ಹೆಣ್ಮಕ್ಳು ಮಾತ್ರ ಬರ್ಬೇಕಲ್ಲ. ಯಾವ ಸೌಕಾಸ್ ನಿಧಾನ ಅವಸರ ಮಾಡಬೇಡ್ರಿ. ನಿಧಾನ ಕೊಡ್ರಿ. ಈ ಕಡೆ ಅಲ್ಲಿ ತನಕ ಕೂಡ್ರಮ್ಮ. ನೋಡುವಂಥದ್ದೇ ಒಂದು ಸೊಬಗು. ಅಮ್ಮ ಹಿಂದ್ಗಡೆ ಬರೀ ಅಮ್ಮ ಈ ಕಡೆ ಹಿಂದೆ ಬಾ. ಯಾವ ದಾರಿ ಬಿಡಲಿ. ಯಾವ ದಾರಿ ಬಂದ್ ಮಾಡಿ ಕುಂತ್ರೆ ಮುಂದವ್ರು ಹೆಂಗೆ ಹೋಗ್ಬೇಕವ. ಅಮ್ಮ ತಂಗಿ ದಾರಿ. ಅಮ್ಮ ಇಲ್ಲಿ ಸ್ವಲ್ಪ ದಾರಿ ಬಿಡಮ್ಮ. ಈ ಕಡೆ ಮುಂದೆ ಈ ಕಡೆ ಬರಮ್ಮ. ಯಾವ ತಂಗಿ ಇನ್ನೊಂದು ಸ್ವಲ್ಪ ಬದತ್ ಸರಿ, ಇನ್ನೊಂದು ಸ್ವಲ್ಪ ಬದತ್ ಸರಿ. ಹೆಂಗೆ ಬರಮ್ಮ, ಈ ಕಡೆ ಬರೆಯವ. ಈ ಕಡೆ ಹಿಂದೆ ಬರೆಯವ, ಹಿಂದೆ ಬರೀ. ಈ ಕಡೆ ದಾರಿ ಅದ ಬರ್ರಿ. ಅಮ್ಮ ಸ್ವಲ್ಪ ಸರಿಯ ತಾಯಿ, ನೀ ಕುಂತ್ಕೊಂಡ್ಬಿಟ್ಟಿದ್ದಿ. ಸ್ವಲ್ಪ ಸರಿಯವ, ಸ್ವಲ್ಪ ಹಿಂದಕ್ಕೆ ಸರಿ. ಈ ಕಡೆ ಮುಂದೆ ಅಮ್ಮ ಸ್ವಲ್ಪ ಮುಂದಂಗೆ ಮುಂದೆ ಬಾ. ಯಾವ ತಾಯಿ ಮುಂದೆ ಬಾ. ಆ ಕಡೆ ಯಾವ ಈ ಕಡೆ ಹಿಂದೆ ಬಾ, ಜಾಗದ ಬಾ. ಅಮ್ಮ ಮುಂದೆ ಬಾ. ಯಾವ ತಾಯಿ
ಬರ್ರಿ ಅವ ಬರೀ ಕಡೆಯಿಂದ ಮುಂದೆ ಬರ್ರಿ, ಹಂಗೆ ಮುಂದೆ ಬರ್ರಿ. ಅಮ್ಮ ಮುಂದೆ ಬಾ, ಯಾವ ತಾಯಿ ಮುಂದೆ ಬಾ, ಮುಂದೆ ಬರ್ರಿ ಅವ. ಯಜಮಾನ್ ಆ ಕಡೆ ಆಮೇಲೆ 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 ಸರ್ ಬಿಡ್ಬೇಡ್ರಿ ಸರ್ ಅವ್ರನ್ನ. ಅಮ್ಮ ಬಾ. ಕೆ ಶಿವನಗೌಡ ನಾಯಕರವರ ಸಾಮಾಜಿಕ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಅಲ್ಲಿ ಸ್ವಲ್ಪ ದಾರಿ ಮಾಡಿಕೊಡ್ರಿ ಯಜಮಾನ್ರೆ. ಅಲ್ಲಿ ಅಣ್ಣವ್ರ ಸೇವಾ ಸಮಿತಿಯ ವತಿಯಿಂದ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾಗಿರುವಂತಹ ಕೆ ಶಿವನಗೌಡ ನಾಯಕರವರ 49ನೆಯ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಸಮಗ್ರ ನೀರಾವರಿ ಹಾಗೂ ನವಲಿ ಜಲಾಶಯ ನಿರ್ಮಾಣ, ತಿಂತನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಮಂಜೂರಾತಿ ಸಂಕಲ್ಪ ಸಮಾಗಮದ ಈ ಒಂದು ಪವಿತ್ರಮಯವಾದ ಸಮಾರಂಭದ ವೇದಿಕೆಯ ಉದ್ಘಾಟನೆಯನ್ನು ಮಾಡಿ ತಮ್ಮ ಅಮೂಲ್ಯವಾದಂತಹ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅವಧೂತ ಶ್ರೀ ವಿನಯ್ ಗುರೂಜಿಯವರ ಪವಿತ್ರ ಶ್ರೀ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ತಮ್ಮೆಲ್ಲರಲ್ಲಿ ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಶಿವಚೈತನ್ಯಕ್ಕೆ ಶರಣಾರ್ಥಿಗಳು. ಬಹುಶಃ ಅವರು ಹೇಳಿದರು, ಮೊದಲು ನೀವು ಮಾತಾಡಿಬಿಡ್ರಿ, ಆಮೇಲೆ ಗುರೂಜಿಯವರು ಕೂಡ ಮಾತಾಡ್ಸೋಣ ಅಂತ ಹೇಳಿ. ಬಟ್ ನಾನೇನು ಅಂದ್ಕೊಂಡೆ, ಗುರೂಜಿಯವರು ಮಾತಾಡೋದನ್ನು ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಹೇಗೆ ಮಾತಾಡ್ತಾರೆ, ಅವರ ಆಶೀರ್ವಚನ ನಮ್ಮ ಭಾಗದ ಜನರಿಗೆ ಭಾಳ ಅವಶ್ಯವಾಗಿತ್ತು ಅಂಥೇಳಿ ನಾನು ಮೊದಲೇ ಮಾತಾಡ್ಬೇಕಂತ ಈಗ ಅನ್ಸಕತ್ತೆ. ಇವತ್ತು ನಾವೆಲ್ಲರೂ ಭಾಳಷ್ಟು ಪವಿತ್ರವಾದಂಥ ದಿನದಲ್ಲಿದ್ದೀವಿ ಅಂತ ನಾನು ಭಾವಿಸ್ಕೋತೀನಿ. ಏನು ಅಂತಂದರೆ, ಈ ಸಭೆ 3 ಸಂಕಲ್ಪಗಳ ಸಮಾಗಮವನ್ನು ಹೊಂದಿದೆ. ಒಂದು ನವಲಿ ಜಲಾಶಯ ನಿರ್ಮಾಣದ ಕುರಿತಾಗಿ, ಮತ್ತೊಂದು ತಿಂತಿನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣಕ್ಕಾಗಿ, ಹಾಗೂ ಕಲ್ಯಾಣ ಕರ್ನಾಟಕದ ಆರೋಗ್ಯ ಸೇವೆಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ನಮ್ಮ ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಯ ಹಕ್ಕೊತ್ತಾಯವನ್ನು ಮಾಡೋದ್ರ ಕುರಿತಾಗಿರುವಂಥ ಈ 3 ಸಂಕಲ್ಪಗಳು ನಮ್ಮ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಾರಣೀಕರ್ತರಾಗ್ತವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ನನಗೆ ಕೊಟ್ಟಂಥ ವಿಷಯ ಏನಂದರೆ, ಜಗದ ಜೀವ ಅನ್ನದಾತ. ಜಗದ ಜೀವ ಅನ್ನದಾತ ಈ ವಿಷಯವೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಏಕೆಂದರೆ ನಮ್ಮ ಜೀವನದ ಮೂಲವನ್ನು ಕುರಿತು ಈ ವಿಷಯ ಮಾತಾಡ್ತದೆ. ಮನುಷ್ಯ ಎಷ್ಟೇ ಹಣವನ್ನು ಗಳಿಸ್ಬೋದು, ಎಷ್ಟೇ ದೊಡ್ಡ ಮನೆಯನ್ನು ಕಟ್ಬೋದು, ಎಷ್ಟೇ ದೊಡ್ಡ ಉನ್ನತವಾದ ವಿದ್ಯಾಭ್ಯಾಸವನ್ನು ಹೊಂದ್ಬೋದು, ಎಷ್ಟೇ ದೊಡ್ಡ ಅಧಿಕಾರವನ್ನು ಅನುಭವಿಸ್ಬೋದು, ಆದರೆ ಮನುಷ್ಯ ಅನ್ನವಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬದುಕಿಗೆ ಉಸಿರು ಎಷ್ಟು ಅಗತ್ಯವೋ ಹಾಗೆ ಈ ದೇಹ ಜೀವಂತವಾಗಿರಬೇಕಾದ್ರೆ ಅನ್ನವೂ ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಈ ಅನ್ನವನ್ನು ಯಾರು ತಯಾರು ಮಾಡ್ತಾರೆ? ನಮ್ಮ ಋಷಿಮುನಿಗಳು ಒಂದು ಮಾತು ಹೇಳಿದರು, ಅನ್ನಂ ಪರಬ್ರಹ್ಮ ಸ್ವರೂಪಂ. ಅನ್ನ ದೇವರ ಸ್ವರೂಪ ಅಂತ ನಮ್ಮ ಸರ್ವಜ್ಞ ಮುನಿಗಳು ಹೇಳ್ತಾರೆ. ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣವೀವುದು, ಅನ್ನವೇ ದೈವ ಸರ್ವಜ್ಞ ಅಂತ. ಅನ್ನವೇ ದೈವವಾದ ಬಳಿಕ ಆ ಅನ್ನವನ್ನು ತಯಾರು ಮಾಡುವಂಥವನು ಯಾರು? ಅನ್ನವನ್ನು ತಯಾರು ಮಾಡುವಂಥವನು ಹೊಲದಲ್ಲಿ ಬೆವರು ಸುರಿಸಿ ಬಿಸಿಲು, ಮಳೆ, ಚಳಿ, ಗಾಳಿ ಯಾವುದನ್ನೂ ಲೆಕ್ಕಿಸದೆ ದುಡಿಯುವಂತಹ ಅನ್ನದಾತ ಅನ್ನವನ್ನು ಬೆಳಿತಾನೆ. ಆದ್ದರಿಂದ ರೈತ ಕೇವಲ ಒಂದು ವೃತ್ತಿಯನ್ನು ಮಾಡುವ ವ್ಯಕ್ತಿ ಅಲ್ಲ, ಆತ ಈ ಜಗತ್ತಿನ ಜೀವನ ಚಕ್ರವನ್ನು ನಡೆಸುತ್ತಿರುವಂತಹ ಮಹಾನ್ ಕಾಯಕ ಯೋಗಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೇವೆ, ದೇವಾಲಯಗಳಲ್ಲಿ ದಾಸೋಹವನ್ನು ಮಾಡ್ತೇವೆ. ಹಸಿದವನಿಗೆ ಅನ್ನವನ್ನು ನೀಡುವುದೇ ಅತ್ಯಂತ ಶ್ರೇಷ್ಠ ಸೇವೆ ಅಂತ ಹೇಳ್ತೀವಿ. ನಮ್ಮ ಸಂಸ್ಕೃತಿಯಲ್ಲಿ ಹಸಿದವನಿಗೆ ಅನ್ನವನ್ನು ನೀಡುವಂಥದ್ದು ಕೇವಲ
ದಾನವಲ್ಲ, ಅದೊಂದು ಧರ್ಮ ಅಂತ ನಾವು ಭಾವಿಸ್ಕೊಳ್ತೀವಿ. ಅನ್ನವನ್ನು ಬೆಳೆಯುವ ರೈತನು ದೇವನ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಳ್ತಾನೆ. ರೈತನು ಒಂದು ಬೀಜವನ್ನು ಮಣ್ಣಿನಲ್ಲಿ ಬಿತ್ತುತ್ತಾನೆ. ಆ ಬೀಜ ನೂರಾರು ಕಾಳುಗಳಾಗಿ ಬೆಳೀತದೆ. ಅದನ್ನು ನೋಡಿದಾಗ ಸೃಷ್ಟಿಯ ಮಹಿಮೆ ನಮಗೆ ಗೊತ್ತಾಗ್ತೈತಿ. ರೈತ ಬಿತ್ತುವುದು ಕೇವಲ ಬೀಜವನ್ನಲ್ಲ, ಆತ ಭರವಸೆಯನ್ನು ಬಿತ್ತುತ್ತಾನೆ. ಅವನು ಬೆಳೆಯುವುದು ಕೇವಲ ಬೆಳೆಯಲ್ಲ, ಜನರ ಜೀವನವನ್ನು ಬೆಳೆಸ್ತಾನೆ. ಹಾಗಾಗಿ ಅವನ ಜೀವನ ಅತ್ಯಂತ ಪವಿತ್ರಮಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಒಂದು ಕಥೆ ನೆನಪಿಗೆ ಬರ್ತಾ ಇದೆ. ಒಬ್ಬ ರಾಜ ಇದ್ದ. ಒಬ್ಬ ರಾಜ ತನ್ನೆಲ್ಲ ಮಂತ್ರಿಗಳನ್ನು, ಸೇನಾಧಿಪತಿಗಳನ್ನು, ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಇವತ್ತಿನ ಈ ಕಡೆ ಆ ಕಡೆ ನೋಡ್ತೀರಿ, ಈ ಕಡೆ ನೋಡ್ರಪ್ಪ, ಈ ಕಡೆ ನಮ್ಮ ಈ ನಾಡಿಗೆ ಇವತ್ತು ವಿಶೇಷವಾಗಿ ಚಿಕ್ಕಮಗಳೂರಿನ ಗೌರಿಗದ್ದಿ ಆಶ್ರಮದ ನಡೆದಾಡ್ತಕ್ಕಂಥ ದೇವರು ಇಡೀ ದೇಶಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಅವಧೂತರು ಇವತ್ತು ಈ ನಾಡಿಗೆ ಆಗಮಿಸಿದ್ದಾರೆ. ನಾವು ಸುಮಾರು ದಿನಗಳಿಂದ ಈ ನಾಡಿಗೆ ಅವರು ಬರಬೇಕು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಯಾತಕ್ಕಾಗಿ ಪ್ರಸ್ತಾವನೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಿಮಗೆಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ, ಇಡೀ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕಲ್ಲಿ ಈ ಭಾಗದಲ್ಲಿ ನೀರಾವರಿ ಅಂತಕ್ಕಂಥದ್ದು ಈ ಭಾಗದಲ್ಲಂತೂ ಇಲ್ಲವೇ ಇಲ್ಲ. ಮಾನ್ವಿ ಸಿರವಾರದಲ್ಲಿ ಒಂದು ಬೆಳೆಗೂ ಕೂಡ ನೀರು ಬರ್ತಾ ಇಲ್ಲ. ಈ ರಾಜ್ಯ ಸರ್ಕಾರದ ಮುಂದೆ ನವಲಿ ಜಲಾಶಯ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದಕ್ಕೆ ಇಡೀ ರಾಯಚೂರು ಜಿಲ್ಲೆಗೆ ಆ ನವಲಿ ಜಲಾಶಯ ನಿರ್ಮಾಣ ಆದರೆ ನೀರಿನ ಅನುಕೂಲತೆಯಿಂದ 25-30 ವರ್ಷದಿಂದ 2 ಬೆಳೆಗಳಿಗೆ ನೀರು ಯಾವ ರೀತಿಯಲ್ಲಿ ಬೆಳೀತಿದ್ರು ಆ ರೀತಿಯಲ್ಲಿ ಮತ್ತೆ ಬೆಳೆಗಳನ್ನು ಬೆಳಿಬೋದು ಅನ್ನುವಂಥ ವಿಚಾರದಲ್ಲಿ ಆ ನವಲಿ ಜಲಾಶಯ ನಿರ್ಮಾಣಕ್ಕೆ ಕೈ ಹಾಕೋಣ ಅಂಥೇಳಿ ಪಕ್ಷಾತೀತವಾಗಿ ನೆರವೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ, ಒಂದು 25-30 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿರ್ತಕ್ಕಂಥ ದೊಡ್ಡ ಒಂದು ಜಲಾಶಯ ನಿರ್ಮಾಣ ಆಗಬೇಕಾದ್ರೆ, ತಿಂತಿನಿ ಬ್ರಿಡ್ಜಲ್ಲಿ ಕೂಡ ಯಾದಗಿರಿ ರಾಯಚೂರು ಜಿಲ್ಲೆಗೆ ಅಲ್ಲಿ ಒಂದು ದೊಡ್ಡ ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗಬೇಕಾದ್ರೆ ಮುಂದುವರೆದು 1500 ದಿನಗಳಿಂದ ನಿರಂತರವಾಗಿ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂಥೇಳಿ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಬೇಕು ಅಂಥೇಳಿ 1500 ದಿನಗಳಿಂದ ಅಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಜನ. ಇವು 3 ಯೋಜನೆಗಳಿಗೆ ನಮಗೆ ದಾರಿ ಸಿಗ್ತಾ ಇಲ್ಲ. ನಾವೆಲ್ಲ 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೇನಾದರೂ ದಾರಿ ತೋರಿಸ್ತಾರ ಅಂಥೇಳಿ ಅವಧೂತರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವ್ರೇನಾದರೂ ದಾರಿ ತೋರಿಸಿದರೆ ನಮಗೆ ದಾರಿ ಸುಗಮ ಆಗ್ತದೆ, ಆ ಜಲಾಶಯಗಳು ನಿರ್ಮಾಣ ಆಗ್ತದೆ ಅಂಥೇಳಿ ಅವಧೂತರ ಪಾದಸ್ಪರ್ಶದಿಂದ ಈ ನಾಡಿನಲ್ಲಿ ನೀರಾವರಿ ಆಗ್ತದೆ ಅಂತೇಳಿ ಆಶಾಭಾವನೆಯಿಂದ ಇವತ್ತು ವಿನಯ್ ಗುರೂಜಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ ನಾನು. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಸ್ಕಿ ತಾಲೂಕಿನ ಅಮೋಘ ಸಿದ್ದೇಶ್ವರ ಮಠದ ತುರ್ವ್ಯಾಳ ಗ್ರಾಮದ ನಗರದ ಆ ಮಠದ ಮಾಲೀಕರು ಆಗಿರುವಂಥ ಮಾದಯ್ಯ ಗುರುವಿನ ಸ್ವಾಮೀಜಿಯವರನ್ನು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ನಾವು ಕೇಳಿದ್ದೇವೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಮುಂಡ್ರಿಗಿಯ ಶಿವಣ್ಣ ತಾತನವರು ಆಸೀನರಾಗಿದ್ದಾರೆ. ನಮ್ಮ ಗೋನಾಳದ ಶ್ರೀಗಳು ಕೂಡ ಆಸೀನರಾಗಿದ್ದಾರೆ. ಹಾಗೆ ನಮ್ಮ ಕುಷ್ಟಗಿಯ ರವಿ ಅಜ್ಜ ಅವರು, ರವಿ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ, ಅವರು ಕೂಡ ಆಸೀನರಾಗಿದ್ದಾರೆ. ನಾನು ಹೆಚ್ಚೇನು ಮಾತನಾಡೋಕ್ಕೆ ಹೋಗೋದಿಲ್ಲ. ಇವರಿಗೆಲ್ಲ ಸ್ವಾಗತವನ್ನು ಕೋರಿ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದು ಬೇಡ. ಹುಟ್ಟುಹಬ್ಬದ ಬದಲಾಗಿ ಸಹಜವಾಗಿ ಪ್ರತಿ ವರ್ಷ ಹುಟ್ಟುಹಬ್ಬ ಇದ್ದೇ ಇರ್ತದೆ. ಹುಟ್ಟುಹಬ್ಬಕ್ಕೆ
ಹುಟ್ಟುಹಬ್ಬ ಬೇಡ, ಈ ಬಾರಿ ಒಂದು ವಿನೂತನವಾದ ಕಾರ್ಯಕ್ರಮ ಮಾಡೋಣ, ಜಾಗೃತಿ ಮಾಡೋಣ, ನೀರಾವರಿ ಬಗ್ಗೆ ಜನರಿಗೆ ಒಂದು ಜಾಗೃತಿ ಬರಲಿ, ಜನ ಕೇಳುವಂತಾಗಲಿ. ನಾವೆಲ್ಲ ಮಾಡುವುದಕ್ಕೆ ತಯಾರಿದ್ದೀವಿ, ಆದರೆ ಕೇಳಲಿಕ್ಕೆ ನೀವು ಜನ ತಯಾರಿಲ್ಲ. ನಾವು ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ, ಏನೆಲ್ಲ ಪ್ರಯತ್ನಗಳು ಮಾಡಬೇಕನ್ನುವಂಥ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಆದರೆ ಜನ ಇನ್ನೂ ಜಾಗೃತಿ ಆಗಬೇಕು. ನವಲಿ ಜಲಾಶಯ, ತಿಂತಿನಿ ಬ್ರಿಡ್ಜ್ ಜಲಾಶಯಗಳಿಂದ ಈ ನಾಡಿಗೆ ಆಗಬೇಕು ಅಂತಕ್ಕಂಥ ಜಾಗೃತಿ ಜನರಿಂದ ಪ್ರಾರಂಭ ಆಗಬೇಕು. ಸನ್ಮಾನ್ಯ ಬಿ ವಿ ನಾಯಕ್ ಅವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ತೇನೆ.